ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿಯೇ ಅಧ್ಯಕ್ಷರಾಗಿಯೂ ಕೂಡ ಅತ್ಯಂತ ಒಳ್ಳೆಯ ಕೆಲಸಗಳನ್ನ ಮಾಡಿ ಆಗುಂಬೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತುತ ಅಧ್ಯಕ್ಷರಾಗಿಯೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿರುವಂತಹ ಆಗುಂಬೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಳಲಿ ಜಗದೀಶ್ ನಮ್ಮ ಜೊತೆ ಇದ್ದಾರೆ. ಜಗದೀಶ್ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರಿಯಾಗಿದ್ದೀರಾ? ಜಗದೀಶ್ ಅವರೇ, ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿಯೇ ಅಧ್ಯಕ್ಷ ಆಗಿರುವಂಥದ್ದು, ಆಗುಂಬೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಎಷ್ಟು ಖುಷಿ ಇದೆ ನಿಮಗೆ? ನಾನು ಮಾಡಿರೋ ಕೆಲಸದ ಬಗ್ಗೆ ತೃಪ್ತಿ ಇದೆ. ಓಕೆ. ಅದೇ ಬಂದಿರುವ ಅನುದಾನ ಎಲ್ಲೂ ಕೂಡ ಏನು ದುರ್ಬಳಕೆ ಆಗದೆ ಜನರಿಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಓಕೆ. ಅಂದರೆ ನಿಮ್ಮ ಆಗುಂಬೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಈ ಒಂದು ಅಧ್ಯಕ್ಷರ ಅವಧಿಯಲ್ಲಿ ನಿಮ್ಮ ಒಂದು ಸಂದರ್ಭದಲ್ಲಿ ಮಾಡಿರುವಂಥ ಪ್ರಮುಖ ಕೆಲಸಗಳೇನು? ಒಂದು ಗ್ರಾಮ ಪಂಚಾಯತಿಯ ಮೇಲ್ಗಡೆ, ಕಟ್ಟಡದ ಮೇಲ್ಗಡೆ ಒಂದು ಸಭಾಭವನದ ಅವಶ್ಯಕತೆ ಇತ್ತು. ಒಂದು 150-200 ಜನ ಕೂರುವಂಥ ಒಂದು ಸಭಾಭವನ ಮಾಡಿದ್ದೇವೆ. ಓಕೆ. ಆಮೇಲೆ ಮತ್ತೊಂದು ಹೆಚ್ಚುವರಿ ಕಟ್ಟಡವನ್ನು ಸರ್ಕಾರದಿಂದ ಕೇಳಿ ಪಡೆದಿದ್ದು, ಒಂದು 25 ಲಕ್ಷ ರೂಪಾಯಿ ಅನ್ನೋದಂದ್ರೆ ಮಂಜೂರಾಗಿದೆ. ಅದು ಓಕೆ. ಟೆಕ್ನಿಕಲ್ ಸ್ಯಾಂಕ್ಷನಿಗೆ ಹೋಗಿದೆ, ಟೆಂಡರ್ ಪ್ರೋಸೆಸ್ಸಲ್ಲಿ ಇದೆ. ಓಕೆ. ಮತ್ತು ಬಸ್ ಸ್ಟ್ಯಾಂಡು, ನಮ್ಮದು ಆದಾಯದ ಮೂಲನೇ ಬಸ್ ಸ್ಟ್ಯಾಂಡು. ಕರೆಕ್ಟ್. ಹಾಗಾಗಿ ಆ ಬಸ್ ಸ್ಟ್ಯಾಂಡ್ ಮೇಲ್ಗಡೆಗೆ ಮತ್ತೊಂದು ಫ್ಯಾಮಿಲಿ ರೆಸ್ಟೋರೆಂಟು ಅಥವಾ ಇನ್ನೊಂದು ಹೋಟೆಲ್ ಅಂತೇಳಿ ಅದಕ್ಕೊಂದು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಅದು ಕೂಡ ಟೆಂಡರ್ ಪ್ರೋಸೆಸ್ಸಲ್ಲಿ ಇದೆ. 18 ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ಆಗಿದೆ, ಟೆಂಡರ್ ಪ್ರೋಸೆಸ್ಸಲ್ಲಿ ಇದೆ. ಓಕೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಅಧ್ಯಕ್ಷರಾದ ನಂತರದ ದಿನಗಳಲ್ಲಿ ನಡೆದಿರುವಂಥ ಬೇರೆ ಬೇರೆ ಅಭಿವೃದ್ಧಿ, ಜನರ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಯಾವ್ಯಾವಾಗಿದೆ? ಅಭಿವೃದ್ಧಿ ಕೆಲಸಗಳು ಸರ್, ನಾನು 4 ವರ್ಷಗಳ ಕಾಲ ಸದಸ್ಯ ಮೆಂಬರ್ ಆಗಿದ್ದ, ಕೇವಲ ಮೆಂಬರ್ ಆಗಿದ್ದ. ನಮ್ಮ ವಾರ್ಡಿನ ಇದು ವಿಚಾರದಲ್ಲೇ ಒಂದು 4 ಹೇಳ್ತೇನೆ. ಓಕೆ. ಶಾಸಕರ ಅನುದಾನದಲ್ಲಿ ಈಗಿದ್ದಾರೆ, ಹಾಲಿ ಶಾಸಕರ ಅನುದಾನದಲ್ಲಿ ಜ್ಞಾನೇಂದ್ರ ಒಂದೇ ವಾರ್ಡಿಗೆ 1,20,20 ಲಕ್ಷ ರೂಪಾಯಿ 4 ರಸ್ತೆಗಳನ್ನು ಕೊಟ್ಟಿದ್ರು. ಒಂದೇ ವಾರ್ಡಿಗೆ 1,20,20 ಲಕ್ಷ ವೆಚ್ಚದಲ್ಲಿ. ಆಮೇಲೆ ಅದೇ ವಾರ್ಡಿಗೆ 2 ಸೇತುವೆಗಳು, ಐತಿಹಾಸಿಕ ಸೇತುವೆ, ಭಾಳ ವರ್ಷದಿಂದ ಕೇಳ್ತಾ ಇದ್ದು. ಅದು 1,20,20 ಲಕ್ಷದ್ದು ಒಂದು, 1,30,30 ಲಕ್ಷದೊಂದು. ಓಕೆ. ಆಗಿದೆ. ಆಮೇಲೆ ಗ್ರಾಮ ಪಂಚಾಯತಿಯಿಂದ ನಮ್ಮ ಸ್ಥಳೀಯ ಸಂಪನ್ಮೂಲ ಮತ್ತು ವರ್ಗ 1 ಉದ್ಯೋಗ ಖಾತ್ರಿ ಮೆಟೀರಿಯಲ್ ವರ್ಕ್ಗಳು ಸೇರಿ 60-70 ಲಕ್ಷ ರೂಪಾಯಿ ವರ್ಕ್ ಬರೀ ನಂದು ಒಂದು ವಾರ್ಡಲ್ಲಿ ಆಗಿದೆ. ನಮ್ಮದು ಒಂದು ವಾರ್ಡಲ್ಲೇ ಅಷ್ಟು ವರ್ಕ್ ಆಗಿದೆ. ಓಕೆ. ಅದೇ ರೀತಿಯಲ್ಲಿ ನೀವು ಸದಸ್ಯರಾದ ನಂತರ ಮೊದಲು ನೀವು ಈಗ ಅಧ್ಯಕ್ಷರಾಗಿದ್ದರೆ ಬೇರೆ ವಿಚಾರ, ಮೊದಲ ಬಾರಿ ಸದಸ್ಯರ ಚುನಾವಣೆಗೆ ಸ್ಪರ್ಧೆ ಮಾಡಿದ ವಿಚಾರ ಆಗಿರ್ಬೋದು, ಸದಸ್ಯರ ಆಯ್ಕೆಯ ಸಂದರ್ಭದಲ್ಲಿ ಹೊಸ ಥರ ನಿಮಗೆ ಈ ಗ್ರಾಮ ಪಂಚಾಯತ್ ಸದಸ್ಯರದ್ದು ಆ ಟೈಮ್ ಹೇಗಿತ್ತು ಪ್ರಾರಂಭಿಕ ಹಂತದಲ್ಲಿ? ಪ್ರಾರಂಭಿಕ ನನಗೆ ಸ್ವಲ್ಪ ಒತ್ತಡನೇ ಇತ್ತು. ಅದು ಓಕೆ, ಹೇಗಾಗುತ್ತೆ ಏನಂತ. ನಂತರದಲ್ಲಿ ನಾನು ಒಂದು ನಿರ್ಧಾರ ಮಾಡಿದೆ. ಏನಂತ ಹೇಳಿದ್ರೆ, ಲಾಂಗ್ ಪ್ರೊಸೆಸ್ ರಾಜಕೀಯ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಈ ಅವಧಿಯಲ್ಲಿ ಗೆದ್ದಿದ್ದೀನಿ, ಈ ಅವಧಿಯಲ್ಲಿ ಒಳ್ಳೆ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡೋಣ. ಅದು ಕೆಲವರಿಗೆ ತೊಂದರೆ ಆಗ್ಬೋದು ಅಥವಾ ಕೆಲವರಿಗೆ ಅನುಕೂಲ ಆಗ್ಬೋದು, ಆದರೆ ಸಾಮಾನ್ಯ ಜನರನ್ನ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋದೆ. ಹಾಗಾಗಿ ಒಂದು ಸ್ವಲ್ಪ ಉತ್ತಮ ಅನಿಸ್ತು. ನಂತರ ನನ್ನ ಆಲೋಚನೆಗೆ ಜನನೂ ಕೂಡ ಬೆಂಬಲ ಮಾಡ್ತಾ ಬಂದ್ರದು. ಓಕೆ. ಅಂದರೆ ಈಗ ನೀವು ಹೇಳಿದಾಗೆ ಈಗ ಲಾಂಗ್ ಪ್ರೊಸೆಸ್ ಇಟ್ಕೊಳ್ಳೋದು, ಮುಂದಾಲೋಚನೆ ಇಟ್ಕೊಳ್ಳೋ ಅಥವಾ ಮುಂದೆಯೂ ರಾಜಕೀಯವಾಗಿ ಅದು ಬೇರೆ. ಆದರೆ ಈ ರೀತಿ ಜನರ ಸೇವೆ ಮಾಡಬೇಕು ಅಥವಾ ನನ್ನ ಅವಧಿಯಲ್ಲಿ ಏನೋ ಒಂದು ಕಡೆ ಏನೋ ಒಂದು ರೀತಿಯಲ್ಲಿ ಕೆಲಸ ಮಾಡಬೇಕಂತ ಹೋದಾಗ ಅದು ಎಷ್ಟು ಅನುಕೂಲ ಆಗುತ್ತೆ ನೀವು ಕೆಲಸ ಮಾಡುವಾಗ? ಉತ್ತಮ ಪ್ರತಿಕ್ರಿಯೆ ಬಂತು. ಓಕೆ. ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಸಾಧಾರಣ ಜನರ ಸ್ಥಿತಿಗತಿ. ಒಂದಿಷ್ಟು ಮನೆಗಳು, ಒಂದು ಹೆಚ್ಚು ಕಡಿಮೆ ನನ್ನ ವಾರ್ಡಲ್ಲಿ ಒಂದು 15-20 ಮನೆಗಳು ಬೇರೆ ಬೇರೆ ಕಾರಣದಿಂದ ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ಆಗ್ತಿರಲ್ಲ. ಅವನ್ನೆಲ್ಲ ನಿವಾರಣೆ ಮಾಡಿ ಆ ಒಂದು 15-16 ಮನೆಗಳು ವಸತಿ ಯೋಜನೆಯಲ್ಲಿ ಮತ್ತು ಈ ಫ್ಲಡ್ಡಿನ ಇದರಲ್ಲಿ ಮಾಡಿಸ್ಕೊಟ್ಟೆ. ಅದನ್ನು ನನಗೆ ತುಂಬ ಸಂತೃಪ್ತಿ ಇದೆ. ಓಕೆ. ಅವ್ರು ಇವತ್ತು ಕೂಡ ಅವರನ್ನು ನಮ್ಮನ್ನು ನೆನಪಿಸ್ಕೊಳ್ತಾರೆ. ಆಮೇಲೆ ಒಂದಿಷ್ಟು ಜನರಿಗೆ ಸಂಧ್ಯಾ ಸುರಕ್ಷೆ ಯೋಜನೆ, ಸಂಧ್ಯಾ ಸುರಕ್ಷೆ ಯೋಜನೆಯಲ್ಲಿ ಒಂದು 17-18 ಫ್ಯಾಮಿಲಿಯವರಿಗೆ ಅವರಿಗೆ ಮಾಸಾಸನ ಬರುವಂಥದ್ದು, ಅದು ನಮ್ಮ ಸ್ವಂತ ಖರ್ಚಿನಲ್ಲಿ ಅವ್ರನ್ನೆಲ್ಲ ಇವ್ರನ್ನ VAನೆಲ್ಲ ನಮ್ಮ ಇದಕ್ಕೆ ಕರೆಸಿ ಅವ್ರನ್ನ ಕೂಡ ಇದು ಮಾಡಿ ಮಾಡಿಸ್ಕೊಟ್ಟೆ. ಅದು ಸಹ ನನಗೊಂದು ಸ್ವಲ್ಪ ಸಂತೃಪ್ತಿ ಇದೆ. ಓಕೆ. ಅಂದರೆ ಒಬ್ಬ ಸದಸ್ಯರಾಗಿ ಟೈಮಲ್ಲಿ ನೀವೀಗ ಪ್ರಾರಂಭಿಕ ಹಂತದಲ್ಲಿ ಸದಸ್ಯರಾಗಿದ್ದಿರಿ, ಆ ಸದಸ್ಯರಾಗಿ ಇರೋದು ಒಂದು, ಅಧ್ಯಕ್ಷರಾದ ನಂತರ ಆ ಜವಾಬ್ದಾರಿ ಬೇರೆ, ಸದಸ್ಯರಾಗಿ ಬೇರೆ, ಅಧ್ಯಕ್ಷರಾಗೇ ಬೇರೆ. ಇವೆರಡು ನಾವು ಈಗ ಏನು ಡಿಫ್ರೆನ್ಸ್ ಏನು? ಈಗ ಸದಸ್ಯರಾದಾಗಲೇ ಬೇರೆ ಜವಾಬ್ದಾರಿಗಳಿರುತ್ತೆ, ಅಧ್ಯಕ್ಷರ ಬೇರೆ ಜವಾಬ್ದಾರಿ ನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಇವೆರಡರ ನಡುವೆ ಏನು ವ್ಯತ್ಯಾಸ ಏನು ಕಂಡುಬರುತ್ತೆ? ಅಧ್ಯಕ್ಷರಾಗಿ ಇಡೀ ಪಂಚಾಯಿತಿ ವ್ಯಾಪ್ತಿಗೆ ವಿಸ್ತಾರ ಇರ್ತದೆ. ನಾನು ಕೇವಲ ವಾರ್ಡಿಗೆ ಸೀಮಿತನಾಗಿರೋಕ್ಕಾಗಲ್ಲ.
ಮತ್ತು ಜೊತೆಗೆ ಇನ್ನೊಂದು ಜವಾಬ್ದಾರಿ ಅಂತ ಹೇಳಿದ್ರೆ ನಮ್ಮ ಸಿಬ್ಬಂದಿ ಮತ್ತು ಜನರ ನಡುವೆ ಹೊಂದಾಣಿಕೆ ಮಾಡಬೇಕು. ನನಗೆ ಜನರು ಮುಖ್ಯ, ಸಿಬ್ಬಂದಿನೂ ಮುಖ್ಯ. ಇವತ್ತಿನ ಸರ್ಕಾರದ ಆಡಳಿತದ ವ್ಯವಸ್ಥೆಯಲ್ಲಿ ಸುತ್ತೋಲೆಗಳು ಸಂಪೂರ್ಣವಾಗಿ ಸಿಬ್ಬಂದಿ ಕಾನೂನು ಪ್ರಕಾರನೂ ಮಾಡ್ಲಿಕ್ಕಾಗಲ್ಲ, ಅಥವಾ ಕಾನೂನು ಬಿಟ್ಟು ಮಾಡೋಕ್ಕಾಗಲ್ಲ, ಕಾನೂನು ಉಲ್ಲಂಘನೆ ಮಾಡ್ಲಿಕ್ಕಾಗಲ್ಲ. ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆ ಸರ್, ಅದೇ ರೀತಿಯಲ್ಲಿ ಈಗ ಸಹಸ್ರಾದ ನಂತರ ನಿಮ್ಮ ಬಳಿ ಜನರು ಕೂಡ ದಿನನಿತ್ಯ ಬರ್ತಿರ್ತಾರೆ, ಪಂಚಾಯತಿ ಬರ್ತಾರೆ, ನಿಮ್ಮ ಬಣ್ಣ ಆ ಜನರುಗಳ ಒಂದು ಬೇಡಿಕೆಗಳನ್ನ ಸಂಪೂರ್ಣವಾಗಿ ನೀವು ಈಡೇರಿಸಿದ್ದೀವಿ ಅಂತ ಅನ್ಸುತ್ತೆ ನಿಮಗೆ? ಸರ್ಕಾರದ ಯೋಜನೆ ಒಳಗಡೆ ವ್ಯಾಪ್ತಿಗೆ ಒಳಪಟ್ಟಿದ್ದು ಬಹುತೇಕ ಯಾರಿಗೂ ನಿರಾಶೆ ಆಗಿಲ್ಲ. ಓಕೆ, ಆ ಯೋಜನೆ ಸರ್ಕಾರದ ಏನು ಸುತ್ತೋಲೆ ಅಥವಾ ಯೋಜನೆ ಒಳಗಡೆ ಇಲ್ದಿದ್ದು ಅದು ನಮ್ಮಿಂದ ಕಷ್ಟ ಆಯಿತು. ಅವ್ರಿಗೆ ಅದನ್ನು ನಾವು ಮನದಟ್ಟು ಮಾಡೋದು ಜನರಿಗೆ. ಓಕೆ, ಅಂದರೆ ಅವ್ರಿಗೆ ಕನ್ವೆ ಮಾಡ್ತೀವಿ. ಅವರಿಗೆ ಕನ್ವಿನ್ಸ್ ಮಾಡೋದು, ಏನು ಇದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದಿಲ್ಲ, ಇದಕ್ಕೆ ಈ ರೀತಿಯೇ ಹೋಗಬೇಕು ಅಂತೇಳಿ ಸ್ವಲ್ಪ ಮಟ್ಟಿಗೆ ಏನು ಅವರಿಗೆ ಮನದಟ್ಟು ಮಾಡಿಬಿಟ್ಟು ಅದು ಸ್ವಲ್ಪ ಅವರಿಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅರ್ಥ ಮಾಡಿಸಿದ್ದು. ಅವಾಗ ಸಾಮಾನ್ಯ ಜನರು ಪ್ರತಿಯೊಬ್ಬರು ಏನು ಹೇಳಲಿಕ್ಕೆ ಶುರು ಮಾಡಿದ್ರು, ಆಗೋದಾದರೆ ಮಾಡಿಕೊಡ್ತೀವಿ ಅಂತಾರೆ, ಹೇಳಿದ್ಮೇಲೆ ಮಾಡ್ತಾರೆ, ನಿರಾಶೆ ಮಾಡೋದಿಲ್ಲ, ಆಗದಿದ್ದದನ್ನು ಆಗಲ್ಲ ಹೀಗೆ ಮಾಡಿ ಅಂತ ಹೇಳ್ತಾರೆ ಅಂತೇಳಿ ಒಂದು ಒಳ್ಳೆ ಅಭಿಪ್ರಾಯ ತನ್ನಿಂದ ತಾನೇ ಬರ್ಲಿಕ್ಕೆ ಶುರು. ಯಾಕಂದ್ರೆ ಸುಳ್ಳು ಹೇಳಿ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ತಪ್ಪಿಸೋದು ಮತ್ತೆ ದಿನ ದಿನ ಅವರು ಕಚೇರಿಗೆ ಅಲ್ದಾಡುವಂಥ ಸ್ಥಿತಿ ಮಾಡಿಲ್ಲ. ಓಕೆ ಜಗದೀಶ್, ಅದೇ ರೀತಿಯಲ್ಲಿ ಮೊದಲ ಬಾರಿ ಸಹಸ್ರಾದ ನಿಮಗೆಲ್ಲವೂ ಕೂಡ ಹೊಸ ಅನುಭವ, ಜನರು ಬಂದು ಯಾವ ರೀತಿ ಎಲ್ಲ ಹ್ಯಾಂಡ್ಲಿಂಗ್ ಮಾಡೋದು ಪ್ರತಿಯೊಂದು ಎಷ್ಟು ಕಷ್ಟಕರವಾಗಿತ್ತು. ಯಾಕಂದರೆ ಸಹಸ್ರಾಗೆ ಅಧ್ಯಕ್ಷರಾದ ನಂತರ ಈ ಒಂದು ನಿಮ್ಮ ಆಗುಂಬೆ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಮಾಡೋದಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಎಷ್ಟು ಕಠಿಣವಾಗಿತ್ತು? ತುಂಬಾ ಕಠಿಣ ಇತ್ತು. ಓಕೆ, ನಮಗೆ ಕಠಿಣ ಅಂತ ಹೇಳಿದ್ರೆ ಸರ್, ನಮ್ಗೆ ಯಾವುದಂತ ಹೇಳಿದ್ರೆ ಈಗ ಅಕ್ಕಪಕ್ಕದ ಮನೆಯವರು ಏನಾದ್ರು ಸಮಸ್ಯೆ ಮಾಡ್ಕೊಂಡು ಬಂದಾಗ ನಮ್ಗೆ ಇಕ್ಕಟ್ಟಿಗೆ ಸಿಕ್ಕ. ಕರೆಕ್ಟ್, ಹೌದು. ನಮ್ಮದು ಬೇರೆ ಎಲ್ಲ ಕೆಲಸದಕ್ಕಿಂತಲೂ ಅದು ಯಾರಿಗೂ ಹೇಳಲಾರದ ಪರಿಸ್ಥಿತಿ ಆಗಿಬಿಡ್ತಿರುತ್ತೆ. ಯಾಕಂತ ಹೇಳಿದ್ರೆ ನೇರವಾಗಿ ತಪ್ಪು ಅಂತೂ ಹೇಳೋದು ಇಲ್ಲ, ತಪ್ಪು ಕಣ್ಣಿಗೆ ಕಾಣ್ತಾ ಇರ್ತದೆ. ಅದನ್ನು ಬ್ಯಾಲೆನ್ಸ್ ಮಾಡೋದು ಮಾತ್ರ ನನಗೆ ಕಠಿಣ ಆಗಿದ್ದೆ, ಅದು ಮತ್ತೆ ಬೇರೆ ಯಾವುದೂ ಅಲ್ಲ ಸರ್. ಅಭಿವೃದ್ಧಿ ಕೆಲಸಗಳಿಗೆ ಕಠಿಣ ಅನಿಸ್ತು. ಬ್ಯಾಲೆನ್ಸ್ ಮಾಡೋದು ಮನಸ್ಸು ಪಾಪ ಎಲ್ಲರೂ ನಮ್ಮವ್ರು ಯಾರಿಗೂ ನೋವಾಗಬಾರ್ದು, ಅದನ್ನ ಸಮಾಧಾನ ಮಾಡೋದೇ ಒಂದು ಸ್ವಲ್ಪ ಇದಾಯಿತು. ಬಹುತೇಕ ಸಮಾಧಾನ ಮಾಡಿದೆ ಅವರಿಗೆ. ಓಕೆ, ಖುಷಿ ಇದೆ. ಓಕೆ ಸರ್, ಅದೇ ರೀತಿಯಲ್ಲಿ ಈಗ ನಿಮ್ಮ ಒಂದು ಆಗುಂಬೆ ಗ್ರಾಮ ಪಂಚಾಯತಿಯಿಂದ ಬಂದಾಗ ಹೆಚ್ಚಿನದಾಗಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ಹಲವಾರು ರೀತಿಯಲ್ಲಿ ಉದ್ಯಮಗಳು ಕೂಡ ಇರುವಂಥದ್ದು. ಆಗುಂಬೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಕಂಡಿರುವಂಥ ಒಂದು ಸಹಸ್ರಾದವರಿಗೆ ಅಧ್ಯಕ್ಷರಾದವರಿಗೆ ಅವ್ರದ್ದೇ ಆದ ಒಂದು ಕನಸುಗಳು ಅಥವಾ ನನ್ನ ಮೊದಲೇಂದ್ರ ಕೆಲಸ ಆಗಬೇಕು, ಇನ್ನು ಕೂಡ ಮುಂದಿನ ತಲೆಮಾರು ಕೂಡ ನೆನ್ಪಿಟ್ಕೊಬೇಕು ಅನ್ನೋ ಹಲವಾರು ಕನಸುಗಳನ್ನ ಕಂಡಿರ್ತಾರೆ. ಹಾಗೆ ನೀವು ಅಧ್ಯಕ್ಷರಾದ ಸಂದರ್ಭದಲ್ಲಿ ಸಹಸ್ರಾದ ಸಂದರ್ಭದಲ್ಲಿ ಏನು ಕನಸಿಟ್ಕೊಂಡಿದ್ರಿ? ನನಗೆ ಒಂದು ಸ್ವಚ್ಛತೆ ಬಗ್ಗೆ ಒಂದು ಕನಸಿತ್ತು, ಶಾಶ್ವತವಾಗಿ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತೇಳಿ. ಅದು ಸಾಧ್ಯವಾಗಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದ ಒಂದು ಏನು ಮಾಡಿದ್ರು, ಈ ಒಕ್ಕೂಟ ವ್ಯವಸ್ಥೆಗೆ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಕ್ಕೂಟದ ವ್ಯವಸ್ಥೆಗೆ ಅದನ್ನು ವಹಿಸ್ಕೊಡ್ಬೇಕು ಅಂತೇಳಾಯಿತು. ಅದರ ನಿರ್ವಹಣೆ ಮಾಡೋದು ಒಕ್ಕೂಟದವರೇ ಮಾಡಬೇಕು ಅಂತೇಳಾಯಿತು. ಗ್ರಾಮ ಪಂಚಾಯತಿ ಏನಿದ್ರು ಅವರಿಗೆ ಮೇಲ್ಮಟ್ಟದಲ್ಲಿ ಸಹಕಾರ ಕೊಡೋದಷ್ಟೇ ಬಿಟ್ಟರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕಾಗಲ್ಲ. ಇದು ನಿಮ್ಮ ಮಲೆನಾಡಿನ ಪರಿಸ್ಥಿತಿ ಗೊತ್ತು ನಿಮಗೆ, ಯಾವ ಮಹಿಳೆಯರು ಹೊರಗಡೆ ಬಂದು ಕೆಲಸ ಮಾಡೋದು, ಅದರಲ್ಲೂ ಈ ಕಸ ಎರ್ಕೋದು ಅಂತ ಹೇಳಿದಾಗ ಸ್ವಲ್ಪ ಕಷ್ಟಕರ. ಅದೊಂದು ನಮಗೆ ನಿರಾಸೆ ಆಯಿತು, ಭಾಳ ಯೋಚನೆ ಇಟ್ಕೊಂಡಿದ್ದೆ. ಅದು ಬರೀ ಗ್ರಾಮ ಪಂಚಾಯತಿಗೆ ಅವ್ರು ಹ್ಯಾಂಡ್ ಓವರ್ ಮಾಡೋದಾದರೆ, ಗ್ರಾಮ ಪಂಚಾಯತಿನೇ ಜವಾಬ್ದಾರಿ ಕೊಡೋದಾದರೆ, ನಾವು ಯಾವ್ದಾದ್ರು NGO ಸಂಸ್ಥೆನೋ ಅಥವಾ ಇನ್ಯಾರದು ಯಾವುದಾದ್ರೂ ಒಂದು ರೂಪದಲ್ಲಿ ಮಾಡ್ಬೋದು ಅನ್ನುವಂಥದ್ದು ಒಂದು ಆಸಕ್ತಿ ಇತ್ತು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಈಗ ಅವ್ರಿಗೆ ಕೊಡೋ ಸಂಬಳನೂ ಕೂಡ ತುಂಬ ಕಡಿಮೆ ಆಯಿತು. ಏನು ಉದ್ಯೋಗ ಖಾತ್ರಿ ಮ್ಯಾಂಡೇಷನ್ ಲೆಕ್ಕದಲ್ಲಿ ಸಂಬಳ ಕೊಡ್ತಾರೆ. ಇವತ್ತು ಯಾರೂ ಆ ಕೆಲಸಕ್ಕೆ ಬರೋದಿಲ್ಲ. ಆಮೇಲೆ ಗಾಡಿ ಡ್ರೈವರ್ ಕೂಡ ಅವರೇ ಆಗಬೇಕು ಅಂತೇಳಾಯಿತು. ಕಸದ ನಮ್ಮ ಗಾಡಿ ಡ್ರೈವರ್ ಕೂಡ ಮಹಿಳೆಯರೇ ಆಗಬೇಕಂತ. ಇಲ್ಲಿ ಯಾರು ನಮ್ಗೆ ಡ್ರೈವರ್ನ ಕೂಡ ಆಯ್ಕೆ ಮಾಡ್ಲಿಕ್ಕೆ ಆಗಿಲ್ಲ. ಒಕ್ಕೂಟದಿಂದ ಡ್ರೈವರ್ ಕೂಡ ಆಯ್ಕೆ ಮಾಡಿಕೊಡ್ಲಿಕ್ಕೆ ಆಗಿಲ್ಲ. ಅದೊಂದು ತಮ್ಮ ಭಾಳ ನೋವಿನ ಸಂಗತಿ. ಓಕೆ ಸರ್, ಅದೇ ರೀತಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಅಂತ ಬಂದಾಗ ನೀವು ಎಷ್ಟೇ ಕೆಲಸಗಳು ಏನೇ ಮಾಡಿದ್ರು ಕೂಡ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಂತ ಇದ್ದೇ ಇರುತ್ತೆ. ಒಂದು ಪಂಚಾಯತ್ ಮಲೆನಾಡು ಭಾಗದಲ್ಲಿರುವಂಥ ಪಂಚಾಯತಿಗಳಲ್ಲಿ ಸಮಸ್ಯೆಗಳು ಸಹಜ. ಹಾಗೆ ನಿಮ್ಮ ಒಂದು ಆಗುಂಬೆ ಗ್ರಾಮ ಪಂಚಾಯತಿಯಲ್ಲಿರುವಂಥ ಒಂದು ಪ್ರಮುಖವಾದ ಸಮಸ್ಯೆಗಳೇನು? ಅದೇ ಒಂದು ಕಸದ ಸಮಸ್ಯೆ ಮೇಯ್ನು. ಓಕೆ. ಆಮೇಲೆ ರೈತರಿಗೆ ಕಾಡು ಪ್ರಾಣಿಗಳ ನಿರಂತರವಾಗಿ ಒಂದು ಕಾಡ್ಕೋಣ, ಕೆಲವೊಂದು ಸಂದರ್ಭದಲ್ಲಿ ಆನೆಗಳು, ಒಂದಲ್ಲ ಒಂದು ಇದು. ಆಮೇಲೆ ಇಲ್ಲಿ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ 2 ದಿನಕ್ಕೊಂದ್ಸರಿ ಜಾನುವಾರು ಆಕ್ಸಿಡೆಂಟ್ ಆಗೋದು. ಅದನ್ನು ನಾವು ಆಗಿಂದ ತಕ್ಷಣ ಅಲ್ಲಿ ಬಿಡುವಾಗಿಲ್ಲ, ನಮ್ಮ ಸಿಬ್ಬಂದಿ ಕಳಿಸಿ ನಾವು ಅದನ್ನು ಎಲ್ಲಿ
ಬೇರೆ ಕಡೆಗೆ ಸ್ಥಳಾಂತರ ಮಾಡಲೇಬೇಕಾಗ್ತದೆ. ಇದೊಂದು ದೊಡ್ಡ ಕಷ್ಟದ ಸಮಸ್ಯೆ. ಅಂದರೆ ನೀವು ಹೇಳಿದಾಗೆ ಕಾಡು ಪ್ರಾಣಿಗಳ ಹಾವಳಿ ಆಗುಂಬೆ ಭಾಗ ಆಗಿರ್ಬೋದು, ಈ ಮಲೆನಾಡ ಭಾಗದಲ್ಲಿ ಅತ್ಯಂತ ಹೆಚ್ಚಾಗಿರುವಂಥದ್ದು. ಅದು ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಒಂದು ಆಗುಂಬೆ ಭಾಗದಲ್ಲಿ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಜನರು ಯಾವ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ? ಅಂದರೆ ಬೆಳೆ ಏನು ಸಿಕ್ಕಲ್ಲ. ಬೆಳೆ ಏನು ಕೃಷಿಕನಾಗಿ ಏನು ಲಾಭ ಗಳಿಸ್ಬೇಕಿತ್ತಲ್ಲ, ಲಾಭ ಗಳಿಸೋದಿರಲಿ, ಅವನು ಅಸಲು ಮಾಡ್ಕೊಳ್ಳೋದು ಕಷ್ಟ. ಬದುಕೆ ಒಂಥರ ಕಷ್ಟ ಸ್ಥಿತಿಲಿದೆ. ಆಮೇಲೆ ಈಗ ಇತ್ತೀಚೆಗೆ ಎಲೆ ಚುಕ್ಕಿ ರೋಗ, ಪ್ರಮುಖ ಬೆಳೆ ಅಡಿಕೆ. ರೈತರಿಗೆ ಆದಾಯ ಏನಿಲ್ಲ. ರೈತರಿಗೆ ಆದಾಯ ಹೋಯ್ತು ಅಂತ ಹೇಳಿದ್ರೆ, ಕಡಿಮೆ ಆಯಿತು ಅಂದ ತಕ್ಷಣ ತನ್ನಿಂದ ಕೂಲಿ ಕಾರ್ಮಿಕರು ಎಲ್ಲರ ಮೇಲೂ ಪ್ರಭಾವ ಬೀಳ್ತದೆ. ಉದ್ಯಮಿಗಳು, ಇಡೀ ವ್ಯವಸ್ಥೆನೇ ಇದಾಗ್ತಾ ಇದೆ. ವ್ಯಾಪಾರಿಗಳಿಗೆ ಪ್ರತಿಯೊಂದರಲ್ಲೂ ಈಗ ಒಂದು 2-3 ವರ್ಷದಿಂದ ತುಂಬ ಈ ಭಾಗ ತೊಂದರೆ ಅನುಭವಿಸ್ತಾ ಇದೆ. ಓಕೆ ಸರ್, ಅದೇ ರೀತಿಯಲ್ಲಿ ಈಗ ಒಂದು ಪಂಚಾಯತಿ ಅಭಿವೃದ್ಧಿ ಆಗಬೇಕಂದ್ರೆ ಕೇವಲ ಒಬ್ಬರಿಂದ ಸಾಧ್ಯ ಇಲ್ಲ. ಈಗ ನಿಮ್ಮ ಒಂದು ಆಗುಂಬೆ ಪಂಚಾಯತಿ 8 ಜನ ಸದಸ್ಯರಿರುವಂಥದ್ದು, ಅಷ್ಟು ಜನರ ಒಂದು ಬೆಂಬಲ ಬೇಕಾಗುತ್ತೆ. ಎಲ್ಲರೂ ಕೂಡ ಸರ್ವಾನುಮತ ಬೇಕಾಗುತ್ತೆ. ಎಲ್ಲರೂ ಕೂಡ ಒಟ್ಟುಗೂಡಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ನಿಮ್ಮ ಒಂದು ಪಂಚಾಯತಿಯಲ್ಲಿ ನಿಮ್ಮ ಒಂದು ಸದಸ್ಯರ ನಡುವೆ ಹೊಂದಾಣಿಕೆ ಆಗಿರ್ಬೋದು, ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ಯಾವ ರೀತಿಯಾಗಿತ್ತು? ತುಂಬ ಚೆನ್ನಾಗಿ ಕೋಆಪರೇಷನ್ ಮಾಡ್ತಾರೆ. ನಾವು 8 ಜನ ಸದಸ್ಯರು, ಪಕ್ಷ ಭೇದ ಇಲ್ಲ. ಓಕೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಿದ್ದು. ಮತ್ತು ನಮಗೀಗ 2ನೇ ಬಾರಿ ಆಯ್ಕೆ ಬಂದು ಜಯಪ್ರಕಾಶ್ ಹೆಚ್ಚನ್ ಅಂತ ಹೇಳಿದ್ದು ಸದಸ್ಯರು. ನಮಗೇನಾದ್ರು ಸಲಹೆ ಬೇಕಾದರೆ ಅವ್ರನ್ನ ಕೇಳ್ತಿದ್ದು. ಅವರು ಒಳ್ಳೆ ಸೂಕ್ತ ಮಾರ್ಗದರ್ಶನ ಮಾಡ್ತಿದ್ರು. ಆಮೇಲೆ ಕೆಲವಷ್ಟು ವಿಚಾರದಲ್ಲಿ ಶಶಾಂಕ್ ಹೆಗ್ಡೆರ ಅವರು ಕೂಡ ಅಷ್ಟೇ ಭಾರಿ ವಿಚಾರವಂತರು. ಅವರು ಕೂಡ ಸೂಕ್ತ ಮಾರ್ಗದರ್ಶನ ಕೊಡ್ತಿದ್ರು. ಹಾಗಾಗಿ ಅವರಿಬ್ಬರ ನೇತೃತ್ವದಲ್ಲಿ ನಾವು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಯಾವ ಸಮಸ್ಯೆಗಳು ಇಲ್ದಿತ್ತು, ಎಂಥ ಸಮಸ್ಯೆ ಬಂದರೂ ನಿಭಾಯಿಸ್ಕೊಂಡು ಹೋಗ್ಬಿಡ್ತಿದ್ದು. ಆಮೇಲೆ ಅದಕ್ಕೆ ಉತ್ತಮ PDO ಇದ್ರು, ಒಳ್ಳೆ ಪ್ರಾಮಾಣಿಕರು, ಜೊತೆಗೆ ಅಭಿವೃದ್ಧಿ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಂಡವರು. ಹಾಗಾಗಿ ನಮಗೊಂದು ಸ್ವಲ್ಪ ಉತ್ತಮ ಆಯ್ತು ನಡೆಸ್ಕೊಂಡು ಹೋಗಲಿಕ್ಕೆ. ಈಗ ಚುನಾವಣೆ ಕೂಡ ಚುನಾವಣೆಯನ್ನು ನಿರಂತರ ನಡೆಯುವ ಒಂದು ಪ್ರಕ್ರಿಯೆ. ಈಗ ನಿಮ್ಮ ಅವಧಿ ಮುಗಿದಿರುವಂಥದ್ದು. ಈಗ ಮತ್ತೊಮ್ಮೆ ಚುನಾವಣೆ 2 ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುವಂಥದ್ದು. 2ನೇ ಬಾರಿಗೆ ಸದಸ್ಯರಾಗಿ ಜಗದೀಶ್ ಅವ್ರನ್ನ ನೋಡ್ಬೋದಾ? ನಾನು ಮುಂಚೆನೇ ಹೇಳಿದ್ದೆ, ನಂದೊಂದು ಮಿತಿ 5 ವರ್ಷದ್ದು ಅಂತೇಳಿ. ಇನ್ನು ಪಕ್ಷ ಬಯಸಿದ್ರೆ ಮಾತ್ರ ನಾನು ಅದನ್ನು ನಿರ್ಧಾರ ಮಾಡ್ತೀನಿ ಅಂತೇಳಿ ನಿರ್ಧಾರ ಮಾಡಿದ್ದೀನಿ. ಬಿಟ್ಟರೆ ನಮ್ಮ ಹಿರಿಯರು ಇರ್ತಾರೆ, ಅವ್ರೇನಾರೆ ಮತ್ತೆ ಸ್ಪರ್ಧೆ ಮಾಡು ಅಂತ ಹೇಳಿದರೆ ಮಾತ್ರ ಸ್ಪರ್ಧೆ ಮಾಡೋದು ಅಂತ ಹೇಳಿದರೆ ನಂದು 5 ವರ್ಷದ ಗುರಿ. ಈಗ ನೀವೀಗ ಇಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದರೆ, ನಿಮ್ಮ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಆಗುಂಬೆ ಪಂಚಾಯತಿ ಬರುವಂಥದ್ದು. ನಿಮ್ಮ ಒಂದು ಬೇಡಿಕೆಗಳಿಗಾಗಿರ್ಬೋದು, ಅಥವಾ ನೀವು ಕೂಡ ಶಾಸಕರ ಹತ್ರ ಕೆಲವೊಂದು ಬೇಡಿಕೆಗಳನ್ನ ಇರ್ತೀರ. ನಿಮ್ಮ ಬೇಡಿಕೆಗಳನ್ನ ಶಾಸಕರು ಇರೋದು ಆರ್ಗಜ್ಞಾನರವರು ಈಡೇರಿಸುವಲ್ಲಿ ಎಷ್ಟು ಶಕ್ತರಾಗಿದ್ದಾರೆ? ತುಂಬ ಕಾಳಜಿ ಇಟ್ಟು. ಯಾಕಂದರೆ ನಮ್ಮಲ್ಲಿ ಈ ವರ್ಷ ರೈತರಿಗೆ ಸಮಸ್ಯೆ ಆಗಿದೆ, ಒಂದು ಕಾಳುಮೆಣಸಿನ ಕ್ಲಸ್ಟರ್ ಮಾಡಿಕೊಡ್ಬೇಕಂತ ಕೇಳೋದು. ತಾಲೂಕಿಗೆ ಒಂದು ಬಂದಿದ್ದನ್ನು ಅದು ನಮ್ಮ ಆಗುಂಬೆ ಗ್ರಾಮ ಪಂಚಾಯತಿಗೆ ಕೊಟ್ಟರು. ಒಟ್ಟು 30,000 ಗಿಡಗಳನ್ನ ಉಚಿತವಾಗಿ ವಿತರಣೆ ಮಾಡೋದು. ನಂತರದಲ್ಲಿ ಸಾವಯವ ಕೃಷಿ ಹೇಳಿದ್ನಲ್ಲಿ 125 ಎಕರೆ ಅದನ್ನು ಕೂಡ ನಮ್ಮಲ್ಲಿಗೆ ಕೊಟ್ಟರು. ಜೊತೆಗೆ ಮತ್ತೆ ಅಭಿವೃದ್ಧಿ ವಿಚಾರದಲ್ಲಿ ಏನು ಹಣಕಾಸಿನ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಅವ್ರಿಗೆ ಬಂದಿರೋ ಅನುದಾನದಲ್ಲಿ ಆಗುಂಬೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಅದನ್ನು ನಿರಾಶೆ ಮಾಡಿಲ್ಲ. ನಿಮ್ಮ ಬೇಡಿಕೆಗಳನ್ನ ಪೂರೈಸಿದ್ದಾರೆ. ಜಗದೀಶ್, ಅದೇ ರೀತಿಯಲ್ಲಿ ಸಾವಯವ ಕೃಷಿ ಸಂಬಂಧಪಟ್ಟ ನೀವು ಅಧ್ಯಕ್ಷರಾಗಿ ಕೂಡ ನೀವು ಕೆಲಸವನ್ನು ಮಾಡಿದ್ರಿ. ಆ ಒಂದು ಸಂದರ್ಭ ಅಧ್ಯಕ್ಷರಾಗಿ ಸಾವಯವ ಕೃಷಿಗೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಕೆಲಸ ಕಾರ್ಯಗಳು ನಡೆದಿತ್ತು ನಿಮ್ಮ ಅವಧಿಯಲ್ಲಿ? ತುಂಬ ಚೆನ್ನಾಗಾಗಿತ್ತು. ಇಡೀ ನಮ್ಮದು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಒಟ್ಟಿಗೆ 25 ಇತ್ತು ಸಾವಯವ ಕೃಷಿ ಸಂಘ. ಅದರಲ್ಲಿ ನಮ್ಮದು ನಂಬರ್ 1 ಇತ್ತು ಪ್ರೋಗ್ರೆಸ್ಸಲ್ಲಿ. ನೀವು ಅಧ್ಯಕ್ಷ ಆದಾಗ ಪ್ರೋಗ್ರೆಸ್ಸಲ್ಲಿ ನಂಬರ್ 1 ಇತ್ತು. ಸ್ಟೇಟಿಗೆ ನಂಬರ್ 2ನೇ ಇತ್ತು ಪ್ರೋಗ್ರೆಸ್ಸಲ್ಲಿ. ಈ ವಿಚಾರದನ್ನ ಗಮನದಲ್ಲಿಟ್ಕೊಂಡು ಈ ಸರಿ ಮತ್ತೆ ನಮ್ಮ ಭಾಗಕ್ಕೆ ಕೊಡಬೇಕು, ಇದೇ ಸಾವಯವ ಕೃಷಿ ಟೀಮ್ ಇದೆಯಲ್ಲ ಇದನ್ನೇ ಮುಂದುವರಿಸ್ಬೇಕಂತೇಳಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಆದರೆ ವಿಸ್ತೀರ್ಣ ಜಾಸ್ತಿ. ಆ ಸರಿ 50 ಎಕರೆ ಇತ್ತು, ಈ ಸರಿ 50 ಹೆಕ್ಟೇರ್ ಮಾಡಿದರು, 125 ಎಕರೆ ಮಾಡಿದರು. ಅಂದರೆ ಈಗ ನಿಮ್ಮ ಒಂದು 125 ಎಕರೆ ಅಂತ ನೀವು ಹೇಳಿದ್ರೆ, ಏನು ಸಾವಯವ ಕೃಷಿ ಅಧ್ಯಕ್ಷ ನಿಮ್ಮ ಒಂದು ಅವಧಿಯಲ್ಲಿ ಆ ಒಂದು ಇದರಲ್ಲಿ ಏನು ಯಾವ ರೀತಿಯ ಕೆಲಸಗಳನ್ನ ಮಾಡಿದ್ರಿ ನೀವು? ಸಾವಯವ ಕೃಷಿ ಹೇಗೆ ಮಾಡಬೇಕು ಅನ್ನೋದು ಒಂದು. ಆಮೇಲೆ ಹೊಸ ಪ್ರಯತ್ನ, ನೈಸರ್ಗಿಕವಾಗಿಯೇ ಕೃಷಿ ಮಾಡ್ಕೊಂಡು ಬಂದು ಅದರಿಂದ 1-2 ವರ್ಷದಲ್ಲಿ ಯಥಾಸ್ಥಿತಿ ನಮಗೇನು ಈ ರಾಸಾಯನಿಕ ಕೃಷಿಗೂ ನೈಸರ್ಗಿಕ ಕೃಷಿ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಬಂದಿಲ್ಲ. ಆಮೇಲೆ ರೇಟಲ್ಲೂ ಹೆಚ್ಚಿಗೆ ಬಂತು. ಆಸಕ್ತಿ ರೈತರೊಂದಿಷ್ಟು ಅದಕ್ಕೆ ಹೊಂದ್ಕೊಂಡ್ರು. ಅದ್ರ ಪರಿಣಾಮವಾಗಿ ಒಂದಷ್ಟು ಜನ ರೈತರು ಈಗಲೂ ಕೂಡ ಸಾವಯವ ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ ಇದ್ದಾರೆ.
ಓಕೆ ಹೋಗ್ತಾ ಇದ್ದಾರೆ. ಓಕೆ ಜಗದೀಶ್ವರೇ, ಅದೇ ರೀತಿಯಲ್ಲಿ ಈಗ ಆಗುಂಬೆ ಗ್ರಾಮ ಪಂಚಾಯತಿ ಬಹುಶಃ ಬಿ ಜೆ ಪಿ ಬೋರ್ಡ್ ಇರುವಂಥದ್ದು, ನೀವೀಗ ಬಿ ಜೆ ಪಿ ಸದಸ್ಯರಾಗಿ ಬಿ ಜೆ ಪಿ ಬೋರ್ಡ್ ಇರುವಂಥದ್ದು, ಮತ್ತೊಮ್ಮೆ ನಡೆಯುವಂಥ ಚುನಾವಣೆಯಲ್ಲಿ ನಿಮ್ಮದೇ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ನಿಮಗೆ? ಖಂಡಿತ ಬರುತ್ತೆ. ಓಕೆ, ಖಂಡಿತ ಬರುತ್ತೆ. ಹಾಗಾದರೆ ಜನರು ನಿಮ್ಗೆ ಯಾಕೆ ಮತ ಹಾಕಬೇಕು? ಅಂದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ. ಓಕೆ, ಮತ್ತೆ ಸಮಯವನ್ನು ಕೊಟ್ಟಿದ್ದೇವೆ, ಜನರಿಗಾಗಿಯೇ ಸಮಯವನ್ನು ಕೊಟ್ಟಿದ್ದೇವೆ. ನಮ್ಮ ಈ 5 ವರ್ಷದ ಅವಧಿಯಲ್ಲಿ ಅವರ ಏನು ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕಾಗಿ ಸಮಯ ಕೊಟ್ಟಿದ್ದೇವೆ. ಹಾಗಾಗಿ ಖಂಡಿತ ಕೊಡ್ತಾರೆ. ಓಕೆ, ಹಾಗೆ ಒಂದು ರಾಜಕೀಯ ಅಂತ ಬಂದಾಗ ಒಂದು ನಿರೀಕ್ಷೆಗಳು ಸಹಜವಾಗಿ ಇದ್ದಾರಂತೆ. ಒಬ್ಬ ರಾಜಕಾರಣಿಗೆ, ಚುನಾಯಿತ ಜನಪ್ರತಿನಿಧಿಗೆ ನಿರೀಕ್ಷೆಗಳಿರುವಂಥದ್ದು ಸಹಜ. ಹಾಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ನಾನು ಫಸ್ಟು ನಾವೊಂದು ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋಂಥ ಆಲೋಚನೆಗಳಿತ್ತು. ಓಕೆ, ಈ ವ್ಯವಸ್ಥೆಯನ್ನು ನೋಡಿದಾಗ ಅದು ಕಷ್ಟ ಆಯಿತು. ಓಕೆ, ಆ ನಂತರದಲ್ಲಿ ಅದನ್ನು ನಾವೇನು ಚೇಂಜ್ ಮಾಡೋದು, ನಾವು ಮಾದರಿ ಸದಸ್ಯರಾಗಿ ನಾವು ಮಾದರಿ ಅಧ್ಯಕ್ಷರಾಗೋಣ ಅಂತ. ಎಸ್, ಕರೆಕ್ಟ್. ನಾವು ಫಸ್ಟ್ ಮಾದರಿ ಆಗೋಣ, ಇನ್ನೊಂದು ವ್ಯವಸ್ಥೆನ ಮಾದರಿಯಾಗಿ ಮಾಡೋದು ಸಾಧ್ಯ. ಎಸ್, ಓಕೆ, ಅದು ಸಾಧ್ಯ ಆಗಿದೆಯಾ? ಖಂಡಿತ ಸಾಧ್ಯ ಆಗಿದೆ ಸರ್. ಒಂದು 16 ಜನ ಯೋಗ್ಯರು, ಏನೋ ಒಬ್ರು ಇಬ್ರು ಇರ್ತಾರೆ ಪ್ರತಿಯೊಬ್ರು. ಈಗ ಏನೋ ಎಲ್ಲರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ನಿಲುವುಗಳನ್ನು. ಪರ ಇದ್ಮೇಲೆ ವಿರೋಧ ಇದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಸರ್ವೇ ಸಾಧ್ಯ. ಒಂದು 80% ಹೆಚ್ಚಿನ ಜನ ನಮ್ಮನ್ನ ನಮ್ಮ ವೈಖರಿಯನ್ನು ಒಪ್ಕೊಂಡಿದ್ದೀನಿ, ಆಡಳಿತ ವೈಖರಿಯನ್ನು ಒಂದು ರೀತಿ ಮಾದರಿಯಾಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಸರ್. ಈಗ ನೀವು ಚುನಾವಣೆಗೆ ನಿಲ್ತಿರೋ ಬಿಡ್ತಿರೋದು ಎರಡನೇ ಪ್ರಶ್ನೆ. ಈಗ ಅಕಸ್ಮಾತ್ 2026ರ ಗ್ರಾಮ ಪಂಚಾಯತ್ ಚುನಾವಣೆಗೆ ಜಗದೀಶ್ ಅವರು ನಿಂತರೆ ಗೆಲುವು ವಿಶ್ವಾಸ ಇದೆಯಾ? ಖಂಡಿತ ಇದೆ ಸರ್. ಓಕೆ, ಖಂಡಿತ ಇದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಮತ್ತೊಬ್ಬರಿಗೆ ಏನಾದರೂ ಅವಕಾಶ ಮಾಡ್ಕೊಳ್ಬೇಕು, ಅವಕಾಶ ಆದರೂ ಕೊಡೋಣ ಅನ್ನುವಂಥ ಒಂದು ಇದರಲ್ಲಿ ಇದೀವಿ. ಓಕೆ, ರಾಜಕೀಯವಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ರಾಜಕೀಯವಾಗಿ ನನಗೆ ವೈಯಕ್ತಿಕವಾಗಿ ಏನಿಲ್ಲ ಸರ್. ಓಕೆ, ನನಗೆ ನಮ್ಮೂರಿನ ಶಾಲೆಗಳು, ಓಕೆ, ಮತ್ತು ರಸ್ತೆಗಳು, ಒಂದು ಮಾದರಿ ಊರಾಗಬೇಕು. ಏನು ನಾವು ಸ್ವಲ್ಪ ಬೇರೆ ಕಡೆಗಳಿಗಿಂತ ಹೋಲಿಸಿಕೊಂಡಾಗ ಕುಗ್ರಾಮ ಅಂತೇಳಿ ಇದೊಂದು ಏನಿದೆ ಆಗುಂಬೆ ಸುತ್ತಮುತ್ತ, ಆ ಕುಗ್ರಾಮ ಅನ್ನುವಂಥದ್ದು ಹೋಗಬೇಕು ಅನ್ನುವಂಥದ್ದು ನಮ್ಮ ಆಲೋಚನೆ. ಅದಕ್ಕೆ ಈಗ ಸಾಕಷ್ಟು ರೀತಿಯಲ್ಲಿ ನಮ್ಮ ಮೇಲ್ಮಟ್ಟದ ಎಲ್ಲ ರಾಜಕಾರಣಿಗಳು ಸ್ಪಂದಿಸಿದ್ದಾರೆ. ರಸ್ತೆಗಳ ಅಭಿವೃದ್ಧಿ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಗಳು ಆಗ್ತಾ ಇದೆ. ಓಕೆ, ಅದೇ ರೀತಿಯಲ್ಲಿ ಜಗದೀಶ್ ಅವರೇ, ಈಗ ಆಗುಂಬೆ ಅಂತ ಬಂದಾಗ ಹೆಚ್ಚಿನದಾಗಿ ಪ್ರವಾಸಿಗರು ಬರುವಂಥದ್ದು. ಉಡುಪಿ ಕಡೆ ಹೋಗೋರು, ಶೃಂಗೇರಿ ಕಡೆ, ತೀರ್ಥಹಳ್ಳಿ ಸುತ್ತಮುತ್ತಲು ಯಾರೇ ಹೋಗುವವರು ಕೂಡ ಆಗುಂಬೆಗೆ ಬಂದೇ ಹೋಗುವಂಥ ಈ ಒಂದು ಪ್ರವಾಸಿಗರು ಇರುವ ಹಿನ್ನೆಲೆಯಲ್ಲಿ ಈ ಒಂದು ಆಗುಂಬೆ ಒಂದು ಡೆವಲಪ್ಮೆಂಟ್ಗೂ ಕೂಡ ಅದು ಪ್ರಮುಖವಾದ ಬುನಾದಿ ಆಗುತ್ತೆ. ಎಷ್ಟು ಪ್ರವಾಸಿಗರು ಬರ್ತಿರುವ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬರ್ತಾರೆ, ಅವರ ಒಂದು ಭದ್ರತೆ ಅಥವಾ ಅವರ ಒಂದು ಸುರಕ್ಷತೆ ದೃಷ್ಟಿ ಆಗಿರ್ಬೋದು, ಅಥವಾ ಅವರಿಗೆ ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ಯಾವ ವ್ಯವಸ್ಥೆ ಇದೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ? ಸರ್, ಅವರಿಗೆ ಯಾವುದೇ ರೀತಿ ಕುಂದುಕೊರತೆ ಆಗಲ್ಲ. ಭದ್ರತೆ ದೃಷ್ಟಿಯಲ್ಲಿ ಯಾರಿಗೆ ಒಂದು ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳು ಸ್ಪಂದಿಸ್ತಾರೆ. ಇಷ್ಟ ತನಕ ಅಂತ ಈ ಥರ ಘಟನೆಗಳು ಯಾವುದೂ ನಡೆದಿಲ್ಲ ಸರ್. ಓಕೆ, ಮುಂದೆ ಕೂಡ ಅದಕ್ಕೆ ಪೂರಕವಾಗಿ ಯಾವುದೇ ರೀತಿ ನಡೆದೀತಿ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ. ಓಕೆ, ಜಗದೀಶ್ ಅವರೇ, ಒಂದು ರಾಜಕೀಯ ಅಥವಾ ಒಂದು ಚುನಾವಣೆ ಅವೆಲ್ಲ ಬೇರೆ ಅದು, ಅವೆಲ್ಲ ಹೊರತಾಗಿಯೂ ಕೂಡ ಕುಟುಂಬವು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತೆ. ನೀವು ಸದಸ್ಯರಾಗಿ ಅಧ್ಯಕ್ಷ ಸಂದರ್ಭದಲ್ಲಿ ನೀವು ಹೆಚ್ಚಿನದಾಗಿ ಪಂಚಾಯತ್ಗೆ ಸಮಯವನ್ನು ಕೊಡಬೇಕಾಗತ್ತೆ, ನೀವು ಕೆಲಸ ಕಾರ್ಯಗಳು, ಅದರ ಜೊತೆಯಲ್ಲಿ ನಿಮ್ಮ ಒಂದು ಕುಟುಂಬ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿತ್ತು? ನನ್ನ ಕುಟುಂಬ ರಾಜಕೀಯಕ್ಕೆ ನಾನು ಏನಾಗಿದೆ, ಪಾರ್ಟ್ ಟೈಮ್ ಪಾಲಿಟಿಕ್ಸ್ ಇದ್ದಂಗೆ. ಓಕೆ, ಫುಲ್ ಟೈಮ್ ಅಲ್ಲ. ಓಕೆ, ಇಲ್ಲಿಗೆ ಬಂದಾಗ ರಾಜಕಾರಣಿ, ಮನೆಗೆ ಹೋದಾಗ ನಾನು ರೈತನೇ. ಓಕೆ, ನಂದು ಏನು ಅರ್ಧ ಭಾಗ ಕೆಲಸ ಮುಗಿಸಿ ನಾನು ರಾಜಕಾರಣಕ್ಕೆ ಬರೋದು. ಯಾಕಂತ ಹೇಳಿದ್ರೆ ನನ್ನೊಂದು ಸಿದ್ಧಾಂತ ಇದೆ ಸರ್. ನಾನು ನನ್ನ ಸ್ವಂತ ದುಡ್ದು ಊಟ ಮಾಡಬೇಕು ಅನ್ನೋದು ಒಂದೇ ಬಿಟ್ಟರೆ 4 ಜನರು ಇದ್ರಲ್ಲಿ ನಾನು ಶ್ರೀಮಂತನಾಗಬೇಕು, ಹಣದಲ್ಲಿ ಶ್ರೀಮಂತನಾಗಬೇಕು ಅನ್ನೋ ಆಸೆನೂ ಇಲ್ಲ. ಅದರಲ್ಲಿ ನಾನು ನನ್ನ ಖರ್ಚನ್ನು ನಿಭಾಯಿಸ್ಕೊಳ್ಬೇಕು ಅನ್ನೋ ಆಸೆನೂ ಇಲ್ಲ ಸರ್. ಓಕೆ, ಅದೊಂದು ಸಿದ್ಧಾಂತದಲ್ಲಿ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀನಿ. ಮುಂದೆ ಕೂಡ ಏನಾರು ಅವಕಾಶ ಕೊಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾನು ದೊಡ್ಡ ರಾಜಕಾರಣಿ ಆಗ್ಬೇಕನ್ನೋ ಆಸೆ ಇಲ್ಲ, ಇದ್ದಿದ್ರಲ್ಲಿ ನಿಷ್ಠೆಯಿಂದ ಇರಬೇಕು ಅಂತ ಅಷ್ಟೇ. ಓಕೆ, ಜಗದೀಶ್ ಅವರೇ, ಕೊನೆಯದಾಗಿ ನಿಮ್ಮನ್ನು ಮೊದಲ ಬಾರಿ ಸದಸ್ಯರಾಗಿ ಆಯ್ಕೆ ಮಾಡಿ ನಿಮ್ಮನ್ನು ಅಧ್ಯಕ್ಷ ಕೂಡ ನೀವು ಆಯ್ಕೆ ಆಗಿರುವಂಥದ್ದು, ನಿಮ್ಮ ಓಟ್ ಹಾಕಿರುವಂಥ ಮತದಾರರಿಗಾಗಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೆ ಒಬ್ಬ ಯಶಸ್ವಿ ಅಧ್ಯಕ್ಷನಾಗಿ ಸದಸ್ಯರಾಗಿ ಏನು ಹೇಳಕ್ಕೆ ಬಯಸ್ತೀರಾ? ನಾನೊಬ್ಬ ಸಾಮಾನ್ಯ ರೈತನಾಗಿದ್ದೆ. ಇಲ್ಲಿ ತನಕ ತಂದಿದ್ದು ನಮ್ಮ ವಾರ್ಡಿನ ಜನ ನನ್ನನ್ನು ಗುರುತಿಸಿ, ನನ್ನನ್ನು ಬೆಂಬಲಿಸಿ, ಎಲ್ಲೂ ಕೂಡ ನನಗೆ ಅಪಖ್ಯಾತಿ ಬರುವಂಥ ರೀತಿಯಲ್ಲಿ ಅಪಪ್ರಚಾರವನ್ನು ಯಾವುದನ್ನು ಮಾಡದೈತಿ ನನ್ನ ಬೆನ್ನ ಹಿಂದೆ ನಿಂತು ಇನ್ನೂ ಕೂಡ ಪ್ರೋತ್ಸಾಹ ಮಾಡ್ತಾರೆ.
ಓಕೆ. ಅವರ ನಾನು ಅವರಿಗೆ ಯಾವ ರೀತಿ ಹೇಳಬೇಕು ಅನ್ನೋ ಶಬ್ದಗಳು ಬರ್ತಾ ಇಲ್ಲ, ಯಾಕಂದರೆ ಅವರಿಂದ ನಾನು ಅಷ್ಟೇ. ಓಕೆ. ಅವರಿಂದ ನಾನು, ನಿಮ್ಮ ಕಾರ್ಯಕರ್ತರು, ಊರಿನ ಮತದಾರರಿಂದ ನೀವು. ನಾನು ಇವತ್ತಿನ ಸಮಾಜದಲ್ಲಿ ಏನು ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ಅದರ ಏನು ನಾನು ಒಳ್ಳೆ ಹೆಸರು ಪಡೆದಿದ್ದ ಅದರಲ್ಲಿ ನನ್ನನ್ನು ಗೆಲ್ಲಿಸಿದ ಪ್ರತಿಯೊಬ್ಬರಿಗೂ ಅದರಲ್ಲಿ ಪಾಲ್ಗಾರಿಕೆ ಇದೆ. ಓಕೆ. ಓಕೆ. ಜಗದೀಶ್ವರೇ, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ನೀವು ಮೊದಲ ಬಾರಿ ಸದಸ್ಯರಾದ ವಿಚಾರ, ನಂತರ ಅಧ್ಯಕ್ಷರಾದ ವಿಚಾರ, ಅಧ್ಯಕ್ಷರಾಗಿ ಆಗುಂಬೆ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು, ಹೊಸ ಹೊಸ ಕಟ್ಟಡಗಳಾಗಿರ್ಬೋದು, ಸಮುದಾಯ ಭವನ ಆಗಿರ್ಬೋದು, ಹಾಗೆ ರಾಜಕೀಯವಾಗಿ ನೀವು ಬೆಳೆದು ಬಂದ ಹಾದಿ ಜೊತೆಯಲ್ಲಿ ನಿಮ್ಮ ಒಂದು ನೀವು ಇಟ್ಕೊಂಡು ಅಧ್ಯಕ್ಷರಾಗಿ ಸದಸ್ಯರಾಗಿ ನೀವು ಕಂಡಂಥ ಕನಸುಗಳು, ಹಾಗೆ ನಿಮ್ಮ ಒಂದು ಇಡೀ ಆಗುಂಬೆ ಪಂಚಾಯತಿಯ ಒಂದು ವ್ಯವಸ್ಥೆ ಎಲ್ಲದರ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಆಗುಂಬೆ ಗ್ರಾಮ ಪಂಚಾಯಿತಿಯ ಅಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥ ಶ್ರೀಯುತ ಜಗದೀಶ್ ಮಳಲಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.